ಅಕ್ಷಯ ತೃತೀಯ ಏಕೆ ಮತ್ತು ಹೇಗೆ ಮಹತ್ವದ ಪುಣ್ಯ ದಿನವಾಯಿತು ಎಂಬುದನ್ನು ತಿಳಿಯೋಣ. ಈ ದಿನದಂದು ಶ್ರೀಕೃಷ್ಣನು ತನ್ನ ಹಳೆಯ ಗೆಳೆಯ ಸುದಾಮನನ್ನು ಭೇಟಿಯಾಗಿ ಅವನ ದಾರಿದ್ರ್ಯವನ್ನು ತೊಲಗಿಸಿದನು. ಪವಿತ್ರ ಗಂಗಾ ನದಿ ಈ ದಿನ ಭೂಲೋಕಕ್ಕೆ ಅವತರಿಸಿದಳು. ಗಂಗೆಯ ಆವರಣದಿಂದ ಭೂಮಿ ಪವಿತ್ರವಾಯಿತು. ಭಗವಾನ್ ವಿಷ್ಣುವಿನ 6ನೆಯ ಅವತಾರ ಭಗವಾನ್ ಪರಶುರಾಮ ಈ ದಿನ ಜನಿಸಿದರು. ಪಾಂಡವರು ವನವಾಸದಲ್ಲಿರುವಾಗ ಈ ದಿನ ಸೂರ್ಯದೇವರು ದ್ರೌಪದಿಗೆ ಅಕ್ಷಯ ಪಾತ್ರೆ ನೀಡಿದರು. ಈ ಪವಿತ್ರ ದಿನವೇ ವ್ಯಾಸಮುನಿಗಳು ಮಹಾಭಾರತವನ್ನು ಗಣಪತಿಯವರ ಲೇಖನದಿಂದ ಪ್ರಾರಂಭಿಸಿದರು. ಅಕ್ಷಯ ತೃತೀಯ ದಿನ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಕುಬೇರನು ದೇವಲೋಕದ ಖಜಾಂಚಿಯಾಗಿ ನೇಮಕಗೊಂಡನು. ಈ ಎಲ್ಲ ಶುಭ ಕಾರ್ಯಗಳು ಈ ದಿನವೇ ಸಂಭವಿಸಿದ್ದರಿಂದ ಅಕ್ಷಯ ತೃತೀಯ ಎಂಬುದು ಅಕ್ಷಯ ಫಲ ನೀಡುವ ದಿನ. ಈ ದಿನ ಮಾಡುವ ಧಾರ್ಮಿಕ ಕಾರ್ಯಗಳು, ದಾನ ಧರ್ಮಗಳು ಮತ್ತು ಭಕ್ತಿಯ ಕರ್ಮಗಳು ಎಂದೆಂದಿಗೂ ಕ್ಷಯವಾಗದೆ ಫಲ ನೀಡುತ್ತವೆ. ಆದುದರಿಂದ ಈ ಶುಭ ದಿನವನ್ನು ಸದುಪಯೋಗಪಡಿಸಿಕೊಳ್ಳಿ. ನಮ್ಮ ಶ್ರೀಪೂಜಾ ಅಂಗಡಿಯಲ್ಲಿ ನಿಮ್ಮ ಧಾರ್ಮಿಕ ಜೀವನದ ಅಗತ್ಯವನ್ನೆಲ್ಲ ಪೂರೈಸುವಂತಹ ವಿಶೇಷ ಪೂಜೆ ಸಾಮಗ್ರಿಗಳು ಲಭ್ಯವಿವೆ. ನಿಮ್ಮ ಬೆಂಬಲ ನಮ್ಮ ಶಕ್ತಿ. ನಮ್ಮ ಪ್ರೊಫೈಲ್ಗೆ ಭೇಟಿ ನೀಡಿ, ಫಾಲೋ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಧನ್ಯವಾದ.